ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಾವು ಇವತ್ತು ಚರ್ಚೆನ ಮಾಡಲಿದ್ದೇವೆ. ಸೊ ಅದುವೇ ಪಂಡೂರು ಖಾದಿ. ಎಸ್, ಸೊ ಈ ಒಂದು ಟಾಪಿಕ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಮೊದಲು ನಾವು ಈ ಒಂದು ಖಾದಿಯ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಎಸ್, ಸೊ ಈ ಪಂಡೂರು ಖಾದಿ ಎನ್ನುವಂಥದ್ದು ಆಂಧ್ರ ಪ್ರದೇಶದ ಪ್ರಸಿದ್ಧ ಹಸ್ತಸೂತ್ರ ಹಸ್ತನೇಕಾರ ಹತ್ತಿ ಬಟ್ಟೆ ಆಗಿದೆ. ಸೊ ಇದರರ್ಥ, ಸೊ ಈ ಒಂದು ಹತ್ತಿ ಬಟ್ಟೆಗಳನ್ನ ಸಂಪೂರ್ಣವಾಗಿ ಕೈಗಳಿಂದಲೇ ಏನು ಮಾಡಲಾಗಿರುತ್ತೆ, ಇಲ್ಲಿ ನೇಯಲಾಗಿರುತ್ತೆ, ಕೈಗಳಿಂದ ನೇಯ್ದಿರುವಂತಹ ಬಟ್ಟೆಗಳು. ಎಸ್, ಸೊ ಇವುಗಳನ್ನ ಸ್ಥಳೀಯವಾಗಿ ಅಂದರೆ ಲೋಕಲಿ ಪಟ್ನೂಲು ಅಂತ ಹೇಳಿ ಕರೆಯಲಾಗತ್ತ. ಸೊ ಪಂಡೂಲು ಖಾದಿಗಳನ್ನ ಪಟ್ನೂಲು ಅಂತ ಹೇಳಿ ಕರೆಯಲಾಗತ್ತ. ಹಾಗಿದ್ರೆ ಇವುಗಳ ಪ್ರೊಡಕ್ಷನ್ ಎಲ್ಲಿ ಆಗುತ್ತೆ, ಇವುಗಳ ಉತ್ಪಾದನೆ ಎಲ್ಲಿ ಆಗುತ್ತೆ ಅಂತ ನೋಡೋದಾದ್ರೆ ಇದು ಈ ಶ್ರೀಕಾಕುಳಂ ಜಿಲ್ಲಾ, ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಪಂಡೂರು ಗ್ರಾಮದಲ್ಲಿ ಇದರ ಉತ್ಪಾದನೆ ಆಗತ್ತಾ. ಎಸ್, ಸೊ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಏನು ಸ್ವದೇಶಿ ಚಳುವಳಿ ಇತ್ತು, ಈ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಇದರ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ. ಹಾಗೆ ಈ ಒಂದು ಖಾದಿಯ ಕುರಿತು ಗಾಂಧೀಜಿಯವರ ಪತ್ರಿಕೆಯಾದಂಥ ಯಂಗ್ ಇಂಡಿಯಾದಲ್ಲೂ ಕೂಡ ಇವರು ಉಲ್ಲೇಖವನ್ನು ಮಾಡಿರ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ, ಇವುಗಳನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳಬಹುದು. ಎಸ್, ಹಾಗಿದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ಇವಾಗ ಪ್ರಸ್ತುತ ಸುದ್ದಿಯಲ್ಲಿದೆ ಅನ್ನುವಂಥದ್ದು ನೋಡೋಣ. ವೈ ಇನ್ ನ್ಯೂಸ್, ಸುದ್ದಿಯಲ್ಲಿ ಏಕೆ ಪಂಡೂರು ಖಾದಿಗೆ GI ಟ್ಯಾಗನ್ನು ಲಭಿಸಿದ. ಅಂದ್ರೆ GI ಮೀನ್ಸ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ, ಅಥವಾ ಇದಕ್ಕೆ ಕನ್ನಡದಲ್ಲಿ ಭೌಗೋಳಿಕ ಸೂಚ್ಯಂಕ ಅಂತ ಕರೆಯಲಾಗುತ್ತೆ. ಭೌಗೋಳಿಕ ಸೂಚ್ಯಂಕ. ಎಸ್, ಸೊ ಈ ರೀತಿ ಒಂದು ಟ್ಯಾಗನ್ನು ನೀಡುವ ಮೂಲಕ ಆ ವಸ್ತುಗಳು ಏನಂತಂದರೆ ಇಲ್ಲಿ ಒಂದು ರೀತಿ ಬ್ರ್ಯಾಂಡ್ ಆಗಿ ರೂಪುಗೊಳ್ಳುತ್ತೆ. ಇವುಗಳಿಗೆ ಏನಾಗುತ್ತೆ, ಇಲ್ಲಿ ಜಾಗತಿಕವಾಗಿ ಏನಾಗುತ್ತೆ, ಇಲ್ಲಿ ಮನ್ನಣೆ ಅನ್ನುವಂಥದ್ದು ಸಿಗತ್ತೆ. ಎಸ್, ಹಾಗಿದ್ರೆ ಈ ರೀತಿಯ GI ಟ್ಯಾಗನ್ನು ನೀಡಿರುವಂಥ ಸಂಸ್ಥೆ ಯಾವುದು ಅಂತಂದರೆ ಭೌಗೋಳಿಕ ಸೂಚ್ಯಂಕ ನೋಂದಣಿ ಕಚೇರಿ. ಸೊ ಇದೇನು ಮಾಡುತ್ತೆ, GI ಟ್ಯಾಗನ್ನು ನೀಡುತ್ತೆ. ಹಾಗಿದ್ರೆ ಈ ಒಂದು ಕಚೇರಿ ಅಥವಾ ಈ ಒಂದು ಆಫೀಸ್ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಇದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಎಸ್, ಹಾಗಿದ್ರೆ ಈ ಒಂದು ಪ್ರಾಡಕ್ಟನ್ನು ಅಥವಾ ಈ ಒಂದು ಖಾದಿಯನ್ನು ಇಲ್ಲಿ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ ಬರುತ್ತೆ. ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನು ಮಾಡಲಾಗಿದೆ, ಈ ಒಂದು ಖಾದಿಗೆ ಈ GI ಟ್ಯಾಗನ್ನು ನೀಡಿರುವಂಥದ್ದು. ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂದ್ರೆ, ಸೊ ಇಲ್ಲಿ ಒಂದು ಜಿಲ್ಲೆಗೆ ಒಂದು ಪ್ರಾಡಕ್ಟನ್ನು ಏನು ಮಾಡಲಾಗುತ್ತೆ, ಇಲ್ಲಿ ಬ್ರ್ಯಾಂಡ್ ಆಗಿ ಪರಿವರ್ತಿಸಲಾಗತ್ತೆ. ಸೊ ಈ ರೀತಿ ಒಂದು ಯೋಜನೆ. ಸೊ ಇದರ ಅಡಿಯಲ್ಲಿ ಈ ಶ್ರೀಕಾಕುಳಂ ಜಿಲ್ಲೆಯನ್ನು ಆರಿಸಲಾಗಿದೆ. ಸೊ ಇದರಲ್ಲಿ ಇವಾಗ ಈ ಒಂದು ಪಂಡೂರು ಖಾದಿಯನ್ನು ಏನು ಮಾಡಲಾಗಿದೆ, ಇಲ್ಲಿ ಬ್ರ್ಯಾಂಡ್ ಆಗಿ ಪರಿವರ್ತಿಸಲಾಗಿದೆ. ಅಂದರೆ ಅದಕ್ಕೆ GI ಟ್ಯಾಗನ್ನು ನೀಡಲಾಗಿದೆ. ಎಸ್, ಸೊ ಇಲ್ಲಿ ಈ ಒಂದು ಖಾದಿಗೆ, ಈ ಪಂಡೂರು ಖಾದಿ ಏನಿದೆ, ಇದರಿಂದ ತಯಾರಿಸುವಂಥ ಬಟ್ಟೆಗಳಲ್ಲಿ ಯಾವೆಲ್ಲ ಕಚ್ಚಾ ವಸ್ತುಗಳನ್ನ ಬಳಸಲಾಗತ್ತೆ ಅನ್ನೋದು ನೋಡೋಣ. ಎಸ್, ಸೊ ಈ ಒಂದು ಖಾದಿಗೆ ಬೇಕಾಗಿರುವಂಥ ಹತ್ತಿಯ ಮೂಲ ಎಲ್ಲಿಂದ ಸಿಗುತ್ತೆ ಅಂತಂದರೆ ಇದು ಶ್ರೀಕಾಕುಳಂ ಜಿಲ್ಲೆಯಲ್ಲೇ ಬೆಳೆಯುವಂಥ ಸ್ಥಳೀಯ ಹತ್ತಿಯಾಗಿದೆ. ಅಲ್ಲಿಯೇ ಲೋಕಲ್ನಲ್ಲಿಯೇ ಬೆಳೆಯಲಾಗುವಂಥ ಹತ್ತಿ, ಇದು ವಿಶೇಷವಾಗಿರುವಂಥ ಹತ್ತಿ ಇದು. ಎಸ್, ಸೊ ಇದಕ್ಕೆ ಹಲವಾರು ವಿಧದ ಹತ್ತಿಗಳನ್ನು ಕೂಡ ಇಲ್ಲಿ ಬಳಸಲಾಗುತ್ತೆ. ಹಿಲ್ ಕಾಟನ್ ಆಗಿರ್ಬೋದು, ಪುನಾಸ ಕಾಟನ್, ಹಾಗೆ ರೆಡ್ ಕಾಟನ್, ಇವುಗಳೆಲ್ಲವನ್ನು ಕೂಡ ಈ ಒಂದು ಹತ್ತಿ ಬಟ್ಟೆಯ ತಯಾರಿಕೆಯಲ್ಲಿ ಬಳಸಲಾಗುವಂಥ ಕಚ್ಚಾ ವಸ್ತುಗಳಾಗಿವೆ. ಹಾಗಿದ್ರೆ ಈ ಉತ್ಪಾದನಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ. ಎಸ್, ಸೊ ಇಲ್ಲಿ ಹತ್ತಿಯಿಂದ ಬಟ್ಟೆವರೆಗೆ ಪೂರ್ಣವಾಗಿ ಕೈಚಳಕದ ಪ್ರಕ್ರಿಯೆ. ಅಂದರೆ ಇವಾಗ ಗಿಡದಲ್ಲಿರುವಂಥ ಹತ್ತಿಗಳನ್ನ ಬಿಡಿಸಿ ಅವುಗಳನ್ನ ನೇಯ್ದು ಬಟ್ಟೆ ಮಾಡುವವರೆಗೆ ಸಂಪೂರ್ಣವಾಗಿ ಏನಂತಂದರೆ ಇದನ್ನು ಕೈಗಳಿಂದಲೇ ಏನು ಮಾಡಲಾಗತ್ತೆ, ತಯಾರಿಸಲಾಗತ್ತೆ. ಎಸ್, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಯಾಂತ್ರಿಕ ವಿಧಾನವನ್ನು ಬಳಸೋದಿಲ್ಲ. ಯಾಂತ್ರಿಕ ವಿಧಾನ ಅಂತಂದರೆ ಇಲ್ಲಿ ಯಂತ್ರಗಳನ್ನ ಬಳಸೋದಿಲ್ಲ. ಎಸ್, ಸೊ ಇದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಹಸ್ತಸೂತ್ರ ಅಥವಾ ಹಸ್ತನೇಕಾರ ಪದ್ಧತಿ ಆಗಿದೆ. ಎಸ್, ಹಾಗಿದ್ರೆ ಈ ಒಂದು ಪಂಡೂರು ಖಾದಿಯ ವೈಶಿಷ್ಟ್ಯಗಳೇನು ಅನ್ನುವಂಥದ್ದು ನೋಡೋಣ. ಯುನಿಕ್ ಫೀಚರ್ಸ್ ಏನು ಅನ್ನುವಂಥದ್ದನ್ನು. ಎಸ್, ಸೊ ಇಲ್ಲಿ ಹತ್ತಿ ಶುದ್ಧೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ವಲುಗ ಅನ್ನುವಂಥ ಫಿಶಸ್ಗಳು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವಲುಗ ಅನ್ನುವಂಥ ಮೀನುಗಳನ್ನ, ಈ ಮೀನುಗಳ ದವಡೆ ಎಲುಬು ಏನಿರುತ್ತೆ, ಸೊ ಅವುಗಳನ್ನ ಬಳಸಿ ಏನು ಮಾಡಲಾಗುತ್ತೆ ಅಂದರೆ ಈ ಹತ್ತಿಯನ್ನು
ಸ್ವಚ್ಛಗೊಳಿಸಲಾಗತ್ತೆ. ಹಾಗೆ ಈ ರೀತಿ ಬಳಸುವಂಥ ವಿಧಾನ ಏನಿದೆ ಇದು ಜಗತ್ತಿನಲ್ಲೇ ಪೊಂಡೂರಿಗೆ ಮಾತ್ರ ಸೀಮಿತವಾಗಿರುವಂಥ ವಿಧಾನ ಆಗಿದೆ. ಸೊ ಇಂತಹ ಒಂದು ವಿಧಾನವನ್ನು ಅಂದರೆ ಈ ವಲುಗಾ ಮೀನುಗಳೇನಿದೆ ಇವುಗಳ ದವಡೆ ಎಲುಬನ್ನು ಬಳಸಿ ಹತ್ತಿಯನ್ನು ಸ್ವಚ್ಛಗೊಳಿಸುವಂಥ ವಿಧಾನ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕಂಡುಬರುವುದಿಲ್ಲ. ಇದು ಈ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಇನ್ನು ಇಲ್ಲಿ ಸ್ಪಿನ್ನಿಂಗನ್ನು ಅಥವಾ ಇಲ್ಲಿ ಯಾವ ರೀತಿ ಇವುಗಳನ್ನ ನೇಯಲಾಗತ್ತೆ ಅಂತಂದ್ರೆ, ಸೊ ಭಾರತದಲ್ಲಿ ಇನ್ನೂ ಒಂಟಿ ಸೂಜಿ ಹಾಗೂ 24 ಕಂಬಿಗಳಿರುವಂಥ ಗಾಂಧಿ ಚರಕ ಇದೆ, ಅಥವಾ ಚರಕ ಅಂತ ಕರಿತೀವಿ ನಾವು, ಚರಕ ಅಥವಾ ಚರ್ಕ. ಸೊ ಬಳಸುವಂಥ ಏಕೈಕ ಸ್ಥಳ ಆಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಒನ್, ಇದನ್ನು ಗಾಂಧಿ ಚರಕ ಅಂತಲೂ ಕೂಡ ಕರೆಯಲಾಗತ್ತೆ. ಹಾಗೆ ಇವುಗಳಲ್ಲಿ ಯಾರ್ನ್ ಕೌಂಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಇದು ಅತ್ಯಂತ ಸೂಕ್ಷ್ಮ ಗಾತ್ರ ಸೂತ್ರ ಇರುತ್ತೆ. ಸೊ ಇವುಗಳಲ್ಲಿ 100ರಿಂದ 128 ಕೌಂಟ್ಗಳು ಕಂಡುಬರುತ್ತೆ. ಅಂದರೆ ಒಂದು ಹತ್ತಿಯ ಇದರಿಂದ ನೀವು 100ರಿಂದ 120 ಕೌಂಟ್ಗಳನ್ನ ಮಾಡಬಹುದು. ಅಂದರೆ ಅತಿ ಹೆಚ್ಚು ಯಾರ್ನ್ ಕೌಂಟ್ಗಳು ಈ ಒಂದು ಹತ್ತಿಗಳಿಂದ ಕಂಡುಬರುತ್ತೆ. ಸೊ ನಾವು ಇವಾಗ ಈ ಒಂದು UPSC, KPSC ಮತ್ತು ಇತರ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಈ ಒಂದು ಟಾಪಿಕ್ ಮೇಲೆ ನೋಡೋಣ. ಸೊ ಫಸ್ಟ್ ಕ್ವಶನ್, ಪಂಡೂರು ಖಾದಿಗೆ ಇತ್ತೀಚೆಗೆ ನೀಡಲಾದಂಥ ಮಾನ್ಯತೆ ಯಾವುದು? ಈ ಕೆಳಗಿನವುಗಳಲ್ಲಿ ಯಾವ ಮಾನ್ಯತೆಯನ್ನು ಈ ಪಂಡೂರು ಖಾದಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯುನೆಸ್ಕೋ ಹೆರಿಟೇಜ್, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಟ್ಯಾಗ್, GI ಟ್ಯಾಗ್, ಸಿಲ್ಕ್ ಮಾರ್ಕ್ ಯಾವುದನ್ನು ನೀಡಲಾಗಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಸೆಕೆಂಡ್ ಕ್ವಶನ್, ಪಂಡೂರು ಖಾದಿ ಯಾವ ರಾಜ್ಯಕ್ಕೆ ಸೇರಿದ ಅಂತ ಕೇಳಿದ್ದಾರೆ. ಸೊ ಒಡಿಶಾ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ್. ಸೊ ಥರ್ಡ್ ಕ್ವಶನ್, ಪಂಡೂರು ಖಾದಿಯ ಹತ್ತಿ ಸ್ವಚ್ಛಗೊಳಿಸುವಲ್ಲಿ ಬಳಸುವ ವಿಶಿಷ್ಟ ಸಾಧನ ಯಾವುದನ್ನು ಬಳಸ್ತಾರೆ ಇಲ್ಲಿ? ಕಬ್ಬಿಣದ ದಂಡ, ಮರದ ಚೂರಿ, ವಲುಗಾ ಮೀನು ದವಡೆಯ ಎಲುಬು, ಹಾಗೆ ಯಂತ್ರದ ಬ್ರಷ್ಗಳನ್ನು ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ಹಾಗೆ ಪ್ರಶ್ನೆ 4, ಪಂಡೂರು ಖಾದಿಯಲ್ಲಿ ಬಳಸುವಂಥ ಚರ್ಕವನ್ನು ಏನೆಂದು ಕರೆಯಲಾಗುತ್ತೆ? ಅಂಬೇಡ್ಕರ್ ಚರ್ಕ, ಗಾಂಧಿ ಚರ್ಕ, ನೆಹರು ಚರ್ಕ, ಸ್ವದೇಶಿ ಚರ್ಕ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಪ್ರಶ್ನೆ 5, ಪಂಡೂರು ಖಾದಿಯ ಯಾರ್ನ್ ಕೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಉತ್ತರಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.